ಆಯುರ್ವೇದ ಚಿಕಿತ್ಸೆಗೂ ತಟ್ಟಿದ್ದ ಸಿಲಿಂಡರ್ ಸಮಸ್ಯೆ. ಗದಗದ ಆಯುಷ್ ಆಸ್ಪತ್ರೆಗೆ ಸಿಲಿಂಡರ್ ಸಂಕಟ ಈಗ ಉಂಟಾಗಿದೆ. ಪಂಚಕರ್ಮ ಚಿಕಿತ್ಸೆಗೆ ಬಳಕೆಯಾಗ್ತಾ ಇದ್ದಂತಹ ಸಿಲಿಂಡರ್ ಪೂರೈಕೆ ಈಗ ಕಡಿತ ಆಗಿದೆ. 19 kg ಕಮರ್ಷಿಯಲ್ ಸಿಲಿಂಡರ್ ಬದಲು 8.5 kg ಸಿಲಿಂಡರ್ ಈಗ ಅಲ್ಲಿಗೆ ಸಿಗ್ತಾ ಇದೆ. ಗಿಡಮೂಲಿಕೆ ಕುದಿಸೋದಕ್ಕೆ ಬಳಸುವಂತಹ ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆಯಿಂದಾಗಿ ಚಿಕ್ಕ ಸಿಲಿಂಡರ್ ಈಗ ಪೂರೈಕೆ ಮಾಡಲಾಗ್ತಾ ಇದೆ. ಹೀಗಾಗಿ ಅಲ್ಲೂ ಕೂಡ ಸಮಸ್ಯೆ ಉಂಟಾಗ್ತಾ ಇದೆ. ಗದಗದ ಆಯುಷ್ ಆಸ್ಪತ್ರೆಗೆ ಈಗ ಸಿಲಿಂಡರ್ನಿಂದಾಗಿ ಸಮಸ್ಯೆ ಉಂಟಾಗಿದೆ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಸಾಕಷ್ಟು ಹೋಟೆಲ್ಗಳು ಕೂಡ ಬಂದಾಗಿರ್ತಕ್ಕಂಥದ್ದು. ಈ ಮಧ್ಯೆ ಆಯುರ್ವೇದ ಚಿಕಿತ್ಸಾ ಪದ್ಧತಿಯೂ ಕೂಡ ಈಗ ಸಿಲಿಂಡರ್ನ ಬಿಸಿ ತಟ್ಟಿರ್ತಕ್ಕಂಥದ್ದು. ಈಗ ನಾವು ಗದಗ್ನ ಜಿಮ್ಸ್ ಆಸ್ಪತ್ರೆ ಅಂಗಳದಲ್ಲಿರ್ತಕ್ಕಂತಹ ಆಯುಷ್ ಆಸ್ಪತ್ರೆಯಲ್ಲಿದ್ದೇವೆ. 50 ಬೆಡೆಡ್ನ ಆಸ್ಪತ್ರೆ ಇದು. ಈ ಆಸ್ಪತ್ರೆಯಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ಕೂಡ ನೀಡಲಾಗುತ್ತೆ. ಆಯುರ್ವೇದದ ಪ್ರಮುಖ ಭಾಗ ಅಂಥೇಳಿ ಈ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಮಹಿಳೆಯರು ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿ ಇಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಈ ಬ್ಯಾಕ್ ಪೇನ್ ಇರ್ಬೋದು, ಕಾಲದ ಕಾಯಿಲೆಗಳೇನಿರುತ್ತೆ ಆ ಕಾಯಿಲೆಗಳನ್ನು ಗುಣಪಡಿಸಲಿಕ್ಕೆ ಈ ರೀತಿಯ ಪಂಚಕರ್ಮ ಚಿಕಿತ್ಸೆಯನ್ನು ಮಸಾಜ್ ಮಾಡಲಿಕ್ಕೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಾವೇನು ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಿ, ಇಲ್ಲಿ ಸಿಲಿಂಡರ್ ಬಳಕೆಯನ್ನು ಕೂಡ ಮಾಡಲಾಗುತ್ತೆ. ಕಮರ್ಷಿಯಲ್ ಸಿಲಿಂಡರ್ಗಳ ಬಳಕೆಯನ್ನು ಮಾಡಲಾಗುತ್ತೆ. 19 kg ಸಿಲಿಂಡರ್ನೇನು ಬಳಸಿ ಈ ಆಯುರ್ವೇದಿಕ್ ಜಡಿಬೂಟಿಗಳನ್ನು ಇಲ್ಲಿ ಕುಕ್ಕರ್ನಲ್ಲಿ ಬೇಯಿಸುವಂಥ ಕೆಲಸಗಳಾಗುತ್ತೆ. ಅದರ ಸ್ಟೀಮ್ಗಳನ್ನು ಕೂಡ ಇಲ್ಲಿ ರೋಗಿಗಳಿಗೆ ನೀಡಲಾಗುತ್ತೆ. ಆದರೆ ಈಗ ಏನು 19 kg ಏನು ಸಿಲಿಂಡರ್ ಇದೆ, ಆ ಸಿಲಿಂಡರ್ನ ಸಪ್ಲೈ ಕಡಿಮೆ ಆಗಿರೋದ್ರಿಂದ ತಾವೇನು ಗಮನಿಸ್ತಾ ಇದ್ದೀರಿ, ಈಗ 8.5 kg ಏನು ಸ್ಮಾಲ್ ಸಿಲಿಂಡರ್ ಕಮರ್ಷಿಯಲ್ ಸಿಲಿಂಡರ್ ಬರುತ್ತೆ, ಆ ಸಿಲಿಂಡರ್ನ ಇಲ್ಲಿ ಪೂರೈಕೆ ಮಾಡಲಾಗಿದೆ. ದಿನವೊಂದಕ್ಕೆ 20ರಿಂದ ಸರಾಸರಿ 20ರಿಂದ 30 ಸಂಖ್ಯೆಯಲ್ಲಿ ರೋಗಿಗಳು ಇಲ್ಲಿ ಪಂಚಕರ್ಮ ಕಾರ್ಯಕ್ಕೆ ಬರ್ತಾರೆ. ಸೀರಿಯಸ್ ಪೇಷಂಟ್ಗಳನ್ನು ಕೂಡ ಇಲ್ಲಿ ಅಂದರೆ ಗುಣಪಡಿಸಲಿಕ್ಕೆ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಆದರೆ ಸದ್ಯಕ್ಕೆ ಯಾವುದೇ ತೊಂದರೆ ಆಗದೇ ಇದ್ದರೂ ಕೂಡ ಸಿಲಿಂಡರ್ನ ಸೈಜ್ ಕಡಿಮೆ ಆಗಿದೆ. ಆದರೂ ಚಿಕಿತ್ಸೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅನ್ನೋ ಮಾತನ್ನು ಕೂಡ ವೈದ್ಯರು ಹೇಳ್ತಾ ಇದ್ದಾರೆ. ಇಲ್ಲಿ ವೈದ್ಯರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಏನು ಸಮಸ್ಯೆ ಆಗೈತೋ ಹೆಂಗೆ ಸರ್? ಸಿಲಿಂಡರ್ ಯಾಕೆ ಸಣ್ಣ ಸೈಜ್ ಆಗೈತೆ? ಸಿಲಿಂಡ್ರು ಇವತ್ತು ಸರ್ಕಾರದಿಂದ ಏನಪ್ಪ ಅಂತ ಆದೇಶ ಇದೆ ಸರ್. ಆ ಆದೇಶ ಪ್ರಕಾರ ನಮಗೆ ಯಾವುದೂ ಕೊರತೆ ಇಲ್ದಂಗೆ ಎಲ್ಲ ಸಪ್ಲೈ ಆಗ್ತಾ ಇದೆ. ಬಟ್ ಸೈಜ್ ಏನಪ್ಪ ಅಂದ್ರೆ ನಮಗೆ 8.5 kg ಕೊಡ್ಲಿಕ್ಕತ್ತಾರೆ. ಮೊದಲು ಕಮರ್ಷಿಯಲ್ಲು 19.5 kg 20 kg ಬರ್ತಿದ್ವು. ಅದರ ಬದಲಾಗಿ ಇದು ಕೊಡ್ತಾರೆ. ರೋಗಿಗಳಿಗೆ ನಾವು ಯಾವುದೇ ತೊಂದರೆ ಆಗಲಾರ್ದಂಗೆ ಪಂಚಕರ್ಮ ಚಿಕಿತ್ಸೆಯಲ್ಲಿ ಸಾಕಷ್ಟು 25ರಿಂದ 30 ಪೇಷಂಟು ಬರ್ತಾರೆ. ಅವ್ರಿಗೆ ನಾವು ಮಂಡಿ ಜಾಯಿಂಟ್ಸ್ ಪೇನ್ ಇರ್ಬೋದು, ಸ್ಪಾಂಡ್ಯಲೈಟಿಸ್ ಇರ್ಬೋದು, ಆರ್ಥರೈಟಿಸ್, ರುಮೆಟೈಡ್ ಆರ್ಥರೈಟಿಸ್, ಇಂಥದಕ್ಕೆಲ್ಲ ಪ್ಯಾರಲಿಸಿಸ್ ಅಂಥದಕ್ಕೆಲ್ಲ ಚಿಕಿತ್ಸೆ ನೀಡ್ತಾ ಇದ್ದೀವಿ. ಆ ಚಿಕಿತ್ಸೆಗೆ ನಾವು ಯಾವುದೂ ತೊಂದರೆ ಆಗಿಲ್ಲ. ಅದು ನಾವು ಮುಂದೆ ಇದನ್ನು ತೊಂದರೆ ಆಗಲಾರ್ದಂಗೆ ನಾವು ಎಲೆಕ್ಟ್ರಿಕ್ ಗ್ಯಾಸ್ ಇದು ಕುಕ್ಕರನ್ನು ಕೂಡ ನಾವು ತೆಗೆದುಕೊಳ್ತಕ್ಕಂಥ ಒಂದು ಅದನ್ನು ಕೂಡ ನಾವು ವ್ಯವಸ್ಥೆ ಮಾಡ್ಕೋತೀವಿ. ಯಾವುದೇ ತೊಂದರೆ ಆಗಲಾರ್ದಂಗೆ ನಾವು ಪೇಷಂಟಿಗೆ ಇಲ್ಲಿವರೆಗೂ ನಾವು ಪಂಚಕರ್ಮ ಚಿಕಿತ್ಸೆ ಥೆರಪಿಯನ್ನು ಸಂಪೂರ್ಣವಾಗಿ ಅವರಿಗೆ ನೀಡ್ತಾ ಇದ್ದೀವಿ. ಸರ್, ಈ ಗ್ಯಾಸ್ ಸಿಲಿಂಡರ್ ಎಷ್ಟು ದಿನಕ್ಕೊಮ್ಮೆ ಬೇಕಾಗ್ತದೆ ಸರ್ ಇಲ್ಲಿ ಆಸ್ಪತ್ರೆಗೆ? ನಮಗೆ ಸುಮಾರು 20ರಿಂದ 25 ದಿವಸಕ್ಕೆ ಒಂದು ನಾವು ಮೊದಲು ಕಮರ್ಷಿಯಲ್ ಸಿಲಿಂಡರ್ ಬೇಕಾಗ್ತಿತ್ತು ಸರ್. ಈಗ ನಮಗೆ 8.5 kg ಬಂದಲ್ಲ, ಅವು 3ರಿಂದ 4 ಹೋಗ್ಬೋದು. 3ರಿಂದ 4 ಸಿಲಿಂಡರ್ ಈಗ ಇತ್ತೀಚೆಗೆ ನಮಗೆ ಹೋಗ್ಬೋದು. ಗದಗಿಂದ ಕ್ಯಾಮರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.